ನೋಡಿ 2 ಬಕೆಟ್ ಚಿಕನ್ ಇದೆ, 2 ಜ್ಯೂಸ್ ನ ಹೇಳಿದೀವಿ. ಹಾಸ್ಪಿಟ್ಲ್ ಹೋಗೋಣ ಬಾರೋ. ಡೆಸರ್ಟ್ ನ ಹೇಳಿದೀವಿ, ಮೀಟ್ ಅಂಡ್ ಇಟಲಿ. ಯು ಆರ್ ಕ್ರೇಜಿ ಫಾರ್ ಚಿಕನ್, ಕಮ್ ಟು ಮೀ ಅಂತ ಐತೆ. ಅದ್ರ ಮೀನಿಂಗ್ ಹೇಳಪ್ಪ. ಇದು ನಾರ್ಮಲ್ ಪೀಸು, ಇದು ವಿಂಗ್ ಪೀಸು, ಮತ್ತೆ ಇದು ಬ್ರೆಸ್ಟ್. ನಿಂದು ಚೈಲ್ಡ್ಹುಡ್ ಫೋಟೋ ಸಿಕ್ತು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಮತ್ತೊಮ್ಮೆ ಸುಸ್ವಾಗತಂ. ನಾನು ಮತ್ತೆ ಕೋಬ್ರಾ ಇವತ್ತು ಮೀಟ್ ಅಂಡ್ ಈಟ್ಗೆ ಬಂದಿದೀವಿ. ಇವಾಗ ಚೆನ್ನಾಗಿ ಮೀಟ್ ಅಂಡ್ ಈಟಲ್ಲಿ ತಿನ್ಬಿಟ್ಟು ನಾನು ಮತ್ತೆ ಕೋಬ್ರಾ ತಿಂದು ಆನೆಸ್ಟ್ ರಿವ್ಯೂನ ಹೇಳ್ತೀವಿ. ಗೈಸ್, ನಾವು ಇವಾಗ ಮೀಟ್ ಅಂಡ್ ಈಟಲ್ಲಿ ಏನ್ ಆರ್ಡರ್ ಮಾಡೋದು ಅಂತ ನೋಡೋಣ ಇರಿ. 8 ಮಿಕ್ಸ್ ಪೀಸ್ ಬರುತ್ತಾ? ಎಲ್ಲ ಲೆಗ್ಗು ಎಲ್ಲ ಬರುತ್ತೆ. ಹಾ ಮಿಕ್ಸ್ ಬರುತ್ತಲ್ವಾ 8 ಪೀಸು? ಇದೊಂದು ಹೇಳೋಣ ಕೋಬ್ರಾ. ಗೈಸ್, ನಾವು 8 ಪೀಸ್ದು ಫ್ರೈಡ್ ಚಿಕನ್ ಬಕೆಟ್ ನ ಒಂದನ್ನ ಹೇಳ್ತೀವಿ. ಬೇರೆ ಏನ್ ಬೇಕು ನೋಡಿ. ಬರ್ಗರ್ ಹೇಳೋದಾ? ಕ್ಲಾಸಿಕ್ ಚಿಕನ್, ತಂದೂರಿ ಚಿಕನ್, ಕ್ಲಾಸಿಕ್ ಚಿಕನ್ 2 ಐತೆ. ಕ್ಲಾಸಿಕ್ ಚಿಕನ್ ಹೇಳೋಣ. ತಿಂದಿದ್ಯಾ ನೀನದು? ಚೆನ್ನಾಗಿರುತ್ತೆ. ಕ್ಲಾಸಿಕ್ ಹೇಳು. ಇದು ಸ್ಪೈಸಿ ಇರುತ್ತೆ ಕೋಬ್ರಾ, ಅಲ್ಲಿ ಬರೋದ್ ನೋಡು. ಹೇಳ್ತೀಯಾ? ತಿಂತೀಯಾ ಸ್ಪೈಸಿನ, ಖಾರನ? ಸ್ಪೈಸಿ ಬೇಡ. ಮಾಮೋಸ್ ತಿನ್ನಕ್ ಬಂದಿದೀವ ನಾವು. ಗೈಸ್, ನಮ್ಮ ಬಿಲ್ಲು 1065 ರುಪೀಸ್ ಆಗಿದೆ. ಪೇ ಮಾಡಿದೀವಿ. ಒಂದು ಕ್ಲಾಸಿಕ್ ಬಕೆಟ್ ನ ಹೇಳಿದೀವಿ, 8 ಪೀಸ್ ಬಕೆಟ್, ಒಂದು ಬರ್ಗರ್ ಮತ್ತೆ ಜ್ಯೂಸ್ ನ ಹೇಳಿದೀವಿ. 2 ಜ್ಯೂಸ್. ಬಕೆಟ್ ಚಿಕನ್ ತಿನ್ನೋಣ ನಾವು. ಬರುತ್ತೆ, 15 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಕೂತ್ಕೊಳ್ಳೋಣ. ಗೌತಮ್ನ ಬಾ ಅನ್ಬೇಕಾಯ್ತು. ಗೌತಮ್ನ ಬಾ ಅನ್ಬೇಕಾಯ್ತು. ಗೌತಮ್ ಡಯಟ್ ಮಾಡೇನೆ ಹುಷಾರಿಲ್ವಂತ. ಪಾಪ ನಿನ್ನಿಂದನೇ ಅರ್ಧ ಹುಷಾರ್ ತಪ್ಪೋಗಿರತ್ ಕಣ. ಯಾಕೆ ನಾನೇನ್ ಮಾಡ್ದೆ? ನೀನೇ ಮಾಡ್ದವನು ಪಾಪ. ನೆನ್ನೆ ಹೆಂಗೋ ಡಯಟ್ ಮಾಡ್ಕೊಂಡಿದ್ದ ಅವನು. ಡಯಟ್ ಮಾಡ್ತದನ್ನ ಪಾನಿಪುರಿ, ಒಂದ್ ಸಮೋಸ ತಿಂದಿದ್ಕೆ ಪಾಪ. ನೀನ್ ಮತ್ತೆ ಒಂದ್ ಬಕೆಟ್ ತಿಂದೆ. ನಾನ್ಗೂ ಅವನಿಗೂ ಒಂದೇನಾ? ನಾನು ಕೋಬ್ರಾ ನೆನ್ನೆ ಚೆನ್ನಾಗಿ ಚಾಟ್ಸ್ ಗೀಟ್ಸ್ ಎಲ್ಲ ತಿನ್ಬಿಟ್ಟು ಸ್ಟ್ರಾಂಗ್ ಆಗಿ ಆರಾಮಾಗಿದೀವಿ. ಗೌತಮ್ ಒಂದ್ ಪಾನಿಪುರಿ, ಒಂದ್ ಸಮೋಸ ತಿನ್ಬಿಟ್ಟು ಜ್ವರ ಬಂದ್ಬಿಟ್ಟೆ. ಬೆಳಗ್ಗೆ ಫೋನ್ ಮಾಡ್ಬಿಟ್ಟೆ, ಕೋಬ್ರಾ ನಮ್ಗೆ ಹುಷಾರಿಲ್ಲ, ಆಸ್ಪತ್ರೆ ಹೋಗೋಣ. ಹಾಸ್ಪಿಟಲ್ ಹೋಗೋಣಪ್ಪ ಅಂದ. ಹೋಗಿದ್ದ? ನಾನ್ ಹೋಗಿಲ್ಲ. ಮತ್ತೆ ಫೋನ್ ಮಾಡ್ದೆ, ಬರ್ಲ ಬತ್ತ ಹಿಂಗ್ ಕಣ ಅನ್ನೋದಕ್ಕೆ, ಇಲ್ಲ ನಮ್ಮ ಅಮ್ಮನೇ ಬೇಡ ಅಂತ ಅಂದ. ಮತ್ ನಾನ್ ಫೋನ್ ಮಾಡಿದಾಗ ಏನ್ ಹಂಗೇನ್ ಅಂದಿಲ್ವಲ್ಲ? Serious ಆಗಿ ಅಂದ. ನೆಗಡಿ ಕೆಮ್ಮಾಗೈತೆ ಅಂತಂದ. ನಾನು ಅಯ್ಯೋ ಜಾಸ್ತಿ ಹುಷಾರಿಲ್ಲ ಅನ್ಕೊಂಡಿದೀನಿ. ಅಷ್ಟೊಂದ್ ಜ್ವರ ಬಂದ್ಬಿಡೈತ ಅವ್ನಿಗೆ. ನಂಗ್ ಫೋನ್ ಮಾಡ್ಬಿಟ್ಟು ಜ್ವರ ಏನಿಲ್ಲ ಮಚ್ಚಿ, ನೆಗಡಿ ಕೆಮ್ಮು, ಒಂದ್ ಮಾತ್ರೆ ತಗೊಂಡಿದೀನಿ, ಸರ್ ಹೋಗುತ್ತೆ ಅಂತ ಐತೆ ಅಂತ ಹೇಳ್ತಿದ್ನ. ಏನೋ ಮಾತಾಡೋದಂಗೆ ವಾಯ್ಸ್ ಆಯ್ತಾರಲ್ಲ. ನಿನಗೆ ಎಷ್ಟು ಗಂಟೆ ಮಾಡಿದ? ನನಗೆ 11:30. ನನ್ಗೆ 9-9:30. ಬೆಳಗ್ಗೆ. ನಾನು ಅವಾಗ್ಲೇ ಎದ್ದಿ ಮೊಬೈಲ್ ನೋಡ್ತದೆ, ಫೋನ್ ಮಾಡಿ. ಗೈಸ್, ಕೋಬ್ರಾ ಅವಾಗ ನಮ್ ಯೂಟ್ಯೂಬ್ ಅಲ್ಲಿ ಎಂಟ್ರಿ ಕೊಟ್ಟಾಗ ಹೆಂಗ್ ನಿಂತಿದ್ದ ನೋಡಿ, ಸೈಲೆಂಟ್ ಆಗಿ ಕೈ ಕಟ್ಕೊಂಡು. ಡಿಪ್ಸ್ ಹೊಡಿಯೋ ಚಾಲೆಂಜ್ ಮಾಡಿಸಿದ್ವಿ. ಅವಾಗಲೂ ಗತ್ತಲ್ಲೇ ಇರೋದು, ಅವಾಗ ಸೋತಿದ್ದ. ಅವಾಗ್ಲೂ ಗತ್ತಲ್ಲೇ ಇರೋದು, ಇವಾಗ ಸೋತೋಗೋದು ನೋಡಿ. ಹಳ್ಳಾಡೋಗಿದ ಕೊಟ್ಟಿರೋ ಚಾಲೆಂಜ್ಗೆ. 1 ವರ್ಷ ಆಗೋಯ್ತಲ್ವಾ ಇದನ್ ಮಾಡಿ ನಾವು? 1 ವರ್ಷ ಆಗಿಲ್ಲ. 1 ವರ್ಷ ಆಗಿಲ್ವಾ? ಆಗಿರುತ್ತ. ಅಲ್ಲೇ ನೋಡು, ಇದೈತಲ್ಲ, 1 ವರ್ಷ ಆಗಿಲ್ಲ ಕಣ, ಇನ್ನೂ 1-2 ತಿಂಗಳು ಇರ್ಬೇಕು. ಅನಾಲಿಟಿಕ್ಸ್ ತೋರಿಸ್ತಾ ಇದೀನಿ. ಜುಲೈ 17, 2025. ಇವಾಗ ಜುಲೈಯಾ? ಏನಾಗುತ್ತೆ 1 ವರ್ಷ. ನಾನು 17. ಕೋಬ್ರಾ, ನಿಂದು ಚೈಲ್ಡ್ಹುಡ್ ಫೋಟೋ ಸಿಕ್ತು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬ್ಯಾರೆ ನಿಜವಾಗ್ಲು ಇಲ್ಲ. ತಿರ್ಗೋ ಈ ಕಡೆ, ತಿರ್ಗೋ ಕೋಬ್ರಾ, ತಿರ್ಗೋ. ಸೇಮ್ ಐತೆ ನೋಡ ಇಲ್ಲಿ. ಜಿಮ್ ಮಾಡ್ತಾನೇನೋ? ಇಲ್ಲ ಕರೆಕ್ಟ್ ಸೇಮ್. ಇಲ್ಲಿ ನೋಡು ಫಸ್ಟ್ ಏನು ಅಂತ. ಕೈ ಬಿಡು. ಕೋತಿ ಅಂತ ಗೊತ್ತು ಬಿಡು. ಅಜೀಮ್ ಮಾಡ್ತಾರೆ ನಿಂತರ ಇಲ್ಲ ಅಂದು. ಆಯ್ತು ಬಿಡ. ಅಜೀಮ್ ಮಾಡ್ತಾ ಇದ್ಯಾ? ಅವಮಾನ ಮಾಡ್ತಾ ಇದ್ಯಾ? ಅವಮಾನ ಅಲ್ಲ, ಫ್ರೆಂಡ್ಶಿಪ್ ಅಲ್ಲೇ ಅವಮಾನ ಮಾಡ್ತಾ ಇದ್ಯಾ ನೀನು. ಹೋಗ. ಇವೆಲ್ಲ ಫ್ರೆಂಡ್ಸ್. ನನ್ ಸಿಮಿಲರ್ ಅನ್ಸ್ತು, ಅದಕ್ಕೆ ತೋರಿಸ್ತಾ ಕಣ. ಆಯ್ತು ಬಿಡಪ್ಪ, ಆಯ್ತು ಬಿಡ. ನಾನು ಕೈ ಇಟ್ಕೋ ಬಾಯ್ ಹತ್ರ. ಆಯ್ತು ಬಿಡಪ್ಪ, ನನ್ ಮಗನೇ. ಏನೊಂದು ಹಂದಿ ತೋರ್ಸುದ ನಾನು? ಎಲ್ರ ಮಾನವ ಗೊತ್ತಿಲ್ವಾ ನಿನ್ಗೆ? ಆಯ್ತು ಬಿಡಪ್ಪ, ನೋಡಕ್ ಕೋತಿ ತರಾನೇ ಇದೀವಿ ನಾವು. ಆಯ್ತು, ಆಡ್ಕೋತಾ ಇದೀಯ ನೀನ್ ನನ್ನ? ನೀನ್ ಸ್ಮಾರ್ಟ್ ಆಗಿದೀಯ ಅಂದ್ಬಿಟ್ಟು ನನ್ನ ಆಡ್ಕೋತಾ ಇದೀಯ. ನಾನು ಕೋತಿ ತರಾನೇ ಇರೋದು. ಆಯ್ತು ಬಿಡಪ್ಪ. ಇನ್ನೂ ಊಟ ಬಂದಿರ್ಲಿಲ್ಲ, ಅದಕ್ಕೆ ನಿಂಗೆ ಎಂಟರ್ಟೈನ್ ಮಾಡೋಣ ಅಂತ ಟ್ರೈ ಮಾಡಿ. ಈ ತರ ಎಂಟರ್ಟೈನ್. ಗೈಸ್, ನಮ್ಮ ಆರ್ಡರ್ ಬಂದಿದೆ ನೋಡಿ. 2 ಬಕೆಟ್ ಚಿಕನ್ ಇದೆ, 2 ಜ್ಯೂಸ್ ನ ಹೇಳಿದೀವಿ, 2 ಬಕೆಟ್ ಮೀಟ್ ಅಂಡ್ ಈಟ್ ನ ಚಿಕನ್ ನ ತಿನ್ಬೇಕು ಇವಾಗ. ರೆಡಿನಾ ಕೋಬ್ರಾ? ರೆಡಿ.
ನಾಲ್ಕು ಪೀಸ್ ಐತೆ. ಏನು ಇಷ್ಟು ದೊಡ್ಡ ಐತೆ ಪೀಸ್ ಇಲ್ಲಿ. ಗೈಸ್ ಇವಾಗ ನಾನು ಮತ್ತೆ ಕೋಬ್ರಾ ಮೀಟ್ ಅಂಡ್ ಈಟ್ನ 2 ಬಕೆಟ್ ಚಿಕನ್ನ ಖಾಲಿ ಮಾಡ್ತೀವಿ. ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಬರುತ್ತೆ ಅಂತ. ಒಂಥರ ಮೇಲ್ಗಡೆ ಕ್ರಿಸ್ಪಿನೇ ಒಂಥರ ಬೇರೆ ತರ ಐತಲ್ವ ಕೋಬ್ರಾ ಇದ್ರಲ್ಲಿ. ಹೌದು. ನೋಡಕ್ಕೆ ಒಂಥರ ಬೇರೆ ತರ ಇದೆ. ಗೈಸ್ ಲೆಗ್ ಪೀಸ್ ತಿಂತಾ ಇದ್ದೀನಿ. ನನಗೆ ಮೀಟ್ ಅಂಡ್ ಈಟಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಚಿಕನ್ನ ತಿಂತಾ ಇರೋದು. ನಂಗೆ ಟೇಸ್ಟ್ ಇಷ್ಟ ಆಗ್ತೈತೆ ಗೈಸ್. ನಿಂಗೆ ಗೊಬ್ಬರ ಫುಲ್ ಮುಗಿಸಿದ್ಮೇಲೆ ಹೇಳ್ತೀಯಾ? ವೇಟ್ ಮಾಡು, ಎಲ್ಲ ತಿನ್ನಕ್ಕಿಲ್ವಾ? ಗೈಸ್ ನನಗೆ 5 ಸ್ಟಾರ್ ಚಿಕನ್ ಟೇಸ್ಟ್ ಹೋಲಿಸ್ಕೊಂಡ್ರೆ ಮೀಟ್ ಅಂಡ್ ಈಟ್ದು ಕ್ರಿಸ್ಪಿ ಚಿಕನ್ ಚೆನ್ನಾಗೈತೆ ಅನ್ಸ್ತೈತೆ. ಗೊಬ್ಬರ ನಿನ್ನೊಂದು ಬರ್ಗರ್ ಕೂಡ ಇದೆ, ಮರಿಬೇಡ. ತಿಂತೀನಿ. ನನಗೆ ತಿನ್ನೋಣ ಗೈಸ್, ಎಂಜಾಯ್ ಮಾಡ್ಕೊಂಡು ತಿನ್ನು ಗೊಬ್ಬರ. ನಮ್ಗೆ ಎಂಜಾಯ್ ಎಂಜಾಯ್ ಮಾಡು. ನಮ್ಗೆ ಎಂಜಾಯ್ ಎಲ್ಲ ಮಾಡಕ್ ಬರಲ್ಲ, ಹೌದಾ? ಬರೀ ತಿನ್ನೋದು ಅಷ್ಟೇ. ಗೈಸ್ ನಾನು ಒಂದು ಲೆಗ್ ಪೀಸ್ ತಿಂದೆ, ಇದು ನಾರ್ಮಲ್ ಪೀಸು, ಇದು ವಿಂಗ್ ಪೀಸು, ಮತ್ತೆ ಇದು ಬ್ರೆಸ್ಟ್ ತಾನೇ ಗೊಬ್ಬರ. ಇದು ಒಂದು ಬ್ರೆಸ್ಟ್ ಪೀಸು ಗೈಸ್. ಟೋಟಲ್ 4 ಸೇಮ್. ನಿನ್ಗೂ ಹಂಗೆ ಕೊಟ್ಟವ್ರ? ಒಬ್ರಿಗೂ ವಿಂಗ್ ಪೀಸು ಮತ್ತೆ ಬ್ರೆಸ್ಟ್, ಒಂದು ಲೆಗ್ ಸೇಮ್. ಇಬ್ರಿಗೂ 4 ಪೀಸ್ ಸೇಮ್ ಕೊಟ್ಟಿದ್ದಾರೆ. ತಿಂತಾ ಇದೀವಿ ಗೈಸ್. ನನಗೆ ಇಷ್ಟ ಆಗ್ತೈತೆ ಟೇಸ್ಟು. ಒಬ್ರ ನಿಂಗೆ ಅನಿಸ್ತೇಳ ಇಲ್ಲಿವರೆಗೂ ತಿಂದಿರೋದ್ರಲ್ಲಿ ಟೇಸ್ಟು? KFC ಅಷ್ಟು ಚೆನ್ನಾಗಿಲ್ಲ, ಬಟ್ 5 ಸ್ಟಾರ್ ಚಿಕನ್ ಹೋಲಿಸ್ಕೊಂಡ್ರೆ ಚೆನ್ನಾಗೈತಾನೆ. 5 ಸ್ಟಾರ್ ಮತ್ತೆ ನೀನ್ ಮಾಡಿದಲ್ಲ, ನೀನ್ ಮಾಡಿರೋ ಫಾರ್ವರ್ಡ್ ಮಾಡೋ ನೀನ್ ಮಾಡಿರೋ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ನಾನ್ ಮಾಡಿರೋದ್ರಿಂದ ಚೆನ್ನಾಗೈತೆ. ನಾನೇನ್ ಮಾಸ್ಟರ್ ಚೆಫ್? ನಾನು ಅವತ್ತೇನ್ ಸಾಕಾಗೈತೆ ಅಂತ ಹೇಳಿಲ್ಲ, ತಿನ್ಬೋದು ಅಂತ ಹೇಳಿದ್ದು. ನೀನ್ ಚೆನ್ನಾಗೇ ಇಲ್ಲ ಅಂತ ಹೇಳಿದ್ದು. ಅವತ್ತು ವಾದ ಮಾಡ್ತಿದ್ದಲ್ವಾ, ಅದಕ್ಕೆ ಇದು ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ. ನಾನ್ ನಿನ್ಗೆ ಎಲ್ಲಾರ್ಗಿನ್ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳಿಲ್ಲ, ನಮ್ದೇ ರೀತಿಲಿ ನಾವು ಚೆನ್ನಾಗ್ ಮಾಡ್ತೀವಿ ಅಂತ ಹೇಳಿದ್ದು. ಮೊನ್ನೆ ಇದ್ ಮಾಡಿದ್ರ ಚೆನ್ನಾಗಿತ್ತ ಹೋಗ್ಲಿ. ರೋಲ್ ತಿಂದಿದ್ರೆ ಕಳೆದೋಗಿರುವೆ ನೀನು. ತಿನ್ಬೇಕಿತ್ತು, ರೋಲ್ನ ಬರ್ಬೇಕಿತ್ತು. ನಾನ್ ಬದುಕ್ತೀನೋ ಇಲ್ಲ ಸುತ್ತೋಗ್ತೀನೋ ನಂಗೆ ಗೊತ್ತಿರಲಿಲ್ಲ ಬಿಡು. ರೋಲ್ ತಿಂದಿದ್ರೆ ಪಕ್ಕ ಇಷ್ಟ ಆಗದ್ ಕೊಬ್ರ ನಿನ್ಗೆ. ಎಷ್ಟ್ ಸಕತ್ತಾಗಿತ್ತು ಗೊತ್ತಾ ಟೇಸ್ಟು? ನಮ್ಗೇನೋ ಡೌಟ್ ಅಪ್ಪ. ಫುಲ್ಲು ಲೋಡೆಡ್ ಆಗಿ ಮಾಡಿದ್ವಿ ರೋಲ್ನ. ಟೇಸ್ಟು ಸಕತ್ತಾಗಿತ್ತು, ಕ್ವಾಂಟಿಟಿನೂ ಇತ್ತು. ಒಂದು ರೋಲಲ್ಲಿ ಹೊಟ್ಟೆ ತುಂಬದ್ ನಿಂಗೆ. ಎಲ್ಲ ಮಿಕ್ಸ್ ಮಾಡಿ ಸ್ಯಾಟಿಸ್ಫೈ ಆಗ್ಬಿಡುವೆ ನೀನು, ನಿಜ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿದಿರಿ. ಗೈಸ್ ಮಯೋನೀಸ್ ನನ್ಸ್ಕೊಂತೀನಿ ಅಣ್ಣ, ಬನ್ನಿ. ಕ್ರಿಸ್ಪಿ ಚಿಕನ್ದು ಈ ಮೇಲ್ಗಡೆ ಮೀಟ್ ಅಂಡ್ ಇಡ್ತು ಕ್ರಿಸ್ಪಿ ಚೆನ್ನಾಗಿ ಐತೆ ಗೈಸ್. ಮಸಾಲೆ ಒಂಥರ ಕ್ರಿಸ್ಪಿಯಾಗಿ ಐತೆ ಮೇಲ್ಗಡೆ. ಕೆಲವು ಕಡೆ ಕ್ರಿಸ್ಪಿ ಇಷ್ಟೊಂದು ಬರಲ್ಲ, ಬಟ್ ಇದ್ರಲ್ಲಿ ಚೆನ್ನಾಗೈತೆ ಮೀಟ್ ಅಂಡ್ ಈಟಲ್ಲಿ. ಮಯೋನೀಸ್ ಅನ್ಸ್ಕೊತೀನಿ ಅಣ್ಣ, ಬನ್ನಿ. ನೋಡ್ಕೊಬ್ರ, ಇವೆಲ್ಲ ಡಿಫ್ರೆಂಟ್ ಚಿಕನ್ ಬರ್ಗರ್ಗಳು. ಇಲ್ಲಿರೋ ತರ ಬಂದಿದ್ರೆ ತಿನ್ಬೋದು. ಇಲ್ಲಿರೋ ತರನೇ ಇರುತ್ತೆ. ಇರುತ್ತೆ. ತೆಗೀದನ ಯಾವ್ದೋ ಒಂದು ನೋಡೋಣ. ಇಲ್ಲಿರೋ ಬರ್ಗರ್ ಅಲ್ಲಿ ಕ್ಲಾಸಿಕ್ ಚಿಕನ್ ಬರ್ಗರ್ ನಾವು ಮಾಡಿರೋದು. ಇಲ್ಲಪ್ಪ, ಈ ತರ ಎಲ್ಲ ಐತೆ. ಮದೊಂದೇ ಇದಕ್ಕೆ ಒಬ್ರ ಇದು. ಅದು ಸಣ್ಣ ಬರ್ಗರ್, ಕ್ಲಾಸಿಕ್ ಚಿಕನ್ ಬರ್ಗರ್. ಇದಾಗಲ್ವಾ? ಅದು ಬೇರೆ, MACN ಬರ್ಗರ್ ಅಂತೆ. ಒಬ್ರ ಮೀಟ್ ಅಂಡ್ ಈಟ್ ಅಂದ್ರೆ ಮೀನಿಂಗ್ ಏನ್ ಹೇಳು? ಮೀಟ್ ಅಂಡ್ ಈಟ್ ಅಂದ್ರೆ ಮೀನಿಂಗ್ ಏನ್ ಹೇಳು? ಮೀಟ್ ಮಾಡಿ ಈಟ್ ಮಾಡಿ ಅಂತ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಸೂಪರ್ ಕೊಬ್ರ. ಹೆಂಗ್ ಗೊತ್ತಾಯ್ತು ನಿಂಗೆ? ಅಲ್ಲೇ ಹೇಳ್ಬೇಕು ಮೀನಿಂಗು. ಮೀಟ್ ಮಾಡಿದ್ಮೇಲೆ ಈಟ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು. ಸೂಪರ್ ಕೊಬ್ರ, ಹೆವಿ ಟ್ಯಾಲೆಂಟೆಡ್ ಇದೆಯಾ. ಮೋಸ್ಟ್ಲಿ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಓದಿದ್ದು ಅನ್ಸುತ್ತಲ್ಲ ನೀನು. ಇಂಟೆಲಿಜೆನ್ಸ್ ಜಾಸ್ತಿ ನಿಂಗೆ. ಇದ್ರಲ್ಲೆಲ್ಲ ಸ್ಕೂಲ್ ಕ್ವಿಜ್. ಮೈ ಪ್ರೈಮರಿ ಸ್ಕೂಲ್ ಇನ್ ಮರಿಯಪ್ಪ ಗಾರ್ಡನ್ ಕಾರ್ಪೊರೇಷನ್ ಸ್ಕೂಲ್. ಮತ್ತೆ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದ ಅವಾಗ ಸ್ಕೂಲಲ್ಲಿ. ಎಂದ್ರಲ್ಲೇ ಕ್ವಿಜ್ ಅಂದ್ರೆ ಕನ್ನಡದ ಕೋಟ್ಯಾಧಿಪತಿ ಆತರ ಇಲ್ವಾ? ಕ್ವಶನ್, ನಾನು ವೆನ್ ಯು ಆರ್ ಕ್ರೇಜಿ ಫಾರ್ ಚಿಕನ್ ಕಮ್ ಟು ಮೀ ಅಂತ ಐತೆ. ಅದ್ರ ಮೀನಿಂಗ್ ಹೇಳಪ್ಪ. ಓದಿದ್ದು ನಾನು. ವೆನ್ ಯು ಆರ್ ಕ್ರೇಜಿ ಫಾರ್ ಚಿಕನ್ ಕಮ್ ಟು ಮೀ, ಹಂಗಂದ್ರೆ ಏನ್ ಹೇಳು? ನಮ್ಮಲ್ಲಿ ಚಿಕನ್ ಯಾವಾಗಲೂ ಚೆನ್ನಾಗಿರುತ್ತೆ, ತಿಂಡಿ ಇದೈತೀರ ಮತ್ತೆ ಬನ್ನಿ ಅಂತ. ಅಲ್ಲ ಕಣೋ,
When you are crazy for chicken, come to me. Crazy. ಅದೇ ಚಿಕನ್ ತಿನ್ಬೇಕು ಅಂತ ಆಸೆ ಇದ್ದಾಗ, ಹುಚ್ಚಿದ್ದಾಗ, ಆ ಹುಚ್ಚು ಚಿಕನ್ ತಿನ್ನೋ ಹುಚ್ಚಿದ್ದಾಗ ನಮ್ಮ ಹತ್ರ ಬನ್ನಿ ಅಂತ. ನಾನು ಅದನ್ನೇ ಹೇಳಿದ್ದು. ನೀನ್ ಬೇರೆ ತರ ಹೇಳು. ನಮ್ಮ ಹತ್ರ ಚಿಕನ್ ಚೆನ್ನಾಗಿರುತ್ತೆ, ಬಂದು ತಿನ್ಕೋಗಿ ಚಿಕನ್ ಚೆನ್ನಾಗಿ ಏನೇನು ಹೇಳ್ದೆ ನೀನು. ನಾನು 15 ನನ್ನ ಹತ್ರ ಕಳ್ಸ್ತೀನಿ. ಒಬ್ರಿಗೆ ಅವ್ನ ಬಕೆಟ್ ಅಲ್ಲಿ ಒಂದೇ ಒಂದು ಪೀಸ್ ಉಳಿಸಿದ್ದಾನೆ. ನಾನು 2 ಪೀಸ್ ತಿಂದೆ. ಇನ್ನ 2 ಪೀಸ್ ಆಯ್ತು ನಿಂದು ತಿನ್ನ. ಒಬ್ರಿಗೆ ಕೊಟ್ಬಿಡ್ತೀನಿ ನಂದು 2 ಪೀಸ್, ನಂಗೆ ಸಾಕು. ಗೈಸ್ ನಾವು ಬಕೆಟ್ ಚಿಕನ್, ಬರ್ಗರ್ ಎಲ್ಲಾನು ತಿಂದಾದ್ಮೇಲೆ ಒಂದು ಡೆಸರ್ಟ್ ನ ಹೇಳಿದೀವಿ, ಮೀಟ್ ಅಂಡ್ ಇಟಲಿ. ಕೆಳಗಡೆ ಬ್ರೌನಿ ಮತ್ತೆ ಮೇಲ್ಗಡೆ ಐಸ್ ಕ್ರೀಮ್ ಇದೆ. ತಿನ್ಕೊಳಕ್ ಒಬ್ರ ಕರ್ಗೋಗುತ್ತೆ ಬೇಗ. ಕೆಳಗಡೆ ಬ್ರೆಡ್ ಫುಲ್ ಬಿಸಿ ಐತೆ ನೋಡಕ್ ಒಬ್ರು. ಮೇಲ್ಗಡೆ ಐಸ್ ಕ್ರೀಮು ತಣ್ಣಗಿದ್ರೆ, ಕೆಳಗಡೆ ಬ್ರೆಡ್ ಬಿಸಿ. ಗೈಸ್ ನಾನು ಫೋನಲ್ಲಿ ರೀಲ್ ನೋಡೋಷ್ಟರಲ್ಲಿ ಕೋಬ್ರಾ ಒಂದು ಬರ್ಗರ್ನೇ ಎತ್ಬಿಟ್ಟಿದ್ದ. ಚಿಕನ್ ಬರ್ಗರ್ ಹೆಂಗಿದೆ ಕೋಬ್ರಾ? ಸಕ್ಕತ್ತಾಗಿತ್ತು. ಬರ್ಗರ್ ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ನನಗೆ ಕೊಡದೆ ತಿನ್ಬಿಟ್ಟಿದ್ದೆ, ಒಂದ್ ಮಾತು ಹೇಳ್ದೆ. ನಾನ್ ಮಾತ್ರ ಏನಾದ್ರು ಒಂದ್ ಬೈಟ್ ಕೊಟ್ಟ ನೀನ್ ನನ್ ಬರ್ಗರ್ ಅಲ್ಲಿ? ನಾನ್ ಕೊಡದೆ ಹೋದ್ರೆ ಕುಂದಾಡ್ತೀಯ, ಎಲ್ಲ ಈಚೆ ಹೋಗೋರ್ಗು ಒಂದು ಅರ್ಧ ಗಂಟೆ ಅದನ್ನೇ ಹೇಳ್ತೀಯಾ? ನೀವು ಫೋನಲ್ಲಿ ಬಿಸಿ ಆಗಿದೆ. ಆಯ್ತು ಬಿಡು, ನಾನು ಇನ್ಮೇಲೆ ನಿನ್ ಫೋನಲ್ಲಿ ಮಾತಾಡ್ಕೊಂಡು ಬಿಸಿಯಾಗಿ ಹೋಯ್ತಿಯಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಅವಾಗ ನಾನೇ ಎಲ್ಲ ತಿನ್ಕೋಬಹುದು. ನಾನು ನಿನ್ನ ತಿನ್ನಲ್ಲ ಅನ್ಕೊಂಡೆ. ನಾನು ಹಿಂಗೆ ಇದೇ ಹೇಳ್ತೀನಿ, ಫೋನಲ್ಲಿ ಮಾತಾಡ್ಕೊ ಹೋಯ್ತಿಯಲ್ಲ ನೀನು, ಫೋನ್ ಬಂದ್ರೆ ಆಗ ತಿಂದ್ ಮುಗಿಸ್ಬಿಟ್ಟು ನೀನ್ ತಿನ್ನಲ್ಲ ಅನ್ಕೊಂಡೆ, ಫೋನಲ್ಲಿ ಬಿಸಿ ಇದೆಯಲ್ಲ ಅದಕ್ಕೆ ತಿನ್ಕೊಂಡೆ ಅಂತೀನಿ. ಕೇಕ್ ತಿನ್ನಾಯ್ತು. ಕೇಕ್ ನೀನ್ ನಾನೇ ತಿಂದಾಯ್ತು, ಬರ್ಗರ್ ಹೆಂಗ್ ತಿಂದೆ ನೀನ್ ನನ್ ಬಿಟ್ಬಿಟ್ಟು? ನೀವೆಲ್ಲ ಫ್ರೆಂಡ್ಸ್. ಮಾತಾಡು, ಹೋಗ್ಲಿ ಬಿಡ, ತಪ್ಪಾಯ್ತು. ಆನ್ಸರ್ ಮೀ. ತಪ್ಪಾಯ್ತು ಬಿಡ, ಆಯ್ತು. ಗೈಸ್ ನಾವು ಚೆನ್ನಾಗಿ ಮೀಟ್ ಅಂಡ್ ಇಟಲಿ ಬಕೆಟ್ ಚಿಕನ್ ತಿನ್ಕೊಂಡು ವಾಪಸ್ ಗೊತ್ತಾ ಇದೀವಿ. ನನಗೆ ಇಷ್ಟ ಆಯ್ತು ಗೈಸ್, ಕ್ರಿಸ್ಪಿ ಚಿಕನ್ ಒಂಥರ ಡಿಫ್ರೆಂಟ್ ಆಗಿತ್ತು. ಈತ KFC ತರನು ಇರ್ಲಿಲ್ಲ, ಮತ್ತೆ 5 ಸ್ಟಾರ್ ಚಿಕನ್ ತರನು ಇರ್ಲಿಲ್ಲ. ಒಂದ್ ಸ್ವಲ್ಪ ಏನಂತ ರಫ್ ಆಗಿತ್ತು ಮೇಲ್ಗಡೆ ಚಿಕನ್ ಕ್ರಿಸ್ಪಿ. ನಾನು ಬರ್ಗರ್ ತಿನ್ಲಿಲ್ಲ ಗೈಸ್. ನಂಗೆ ಚಿಕನ್ ಗಿಂತ ಆಲ್ಮೋಸ್ಟ್ ಬರ್ಗರ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಕಾನ್ಸಂಟ್ರೇಷನ್ ಒಂದ್ ಸ್ವಲ್ಪ ಫೋನ್ ಹತ್ರ ಹೋದಕ್ಕೆ ಬಗ ಬಗ ಅಂತ ತಿನ್ಕೊಬಿಟ್ಟು ಅಂತ ಈಸ್ಕೊಬಿಡ್ತೀನಿ, ಬರ್ಗರ್ ಚೆನ್ನಾಗೈತೆ ಅಂತ. ಬರ್ಗರ್ ಚೆನ್ನಾಗಿತ್ತು, ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕೇಕು ಚೆನ್ನಾಗಿತ್ತು. ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ ಗೊಬ್ಬರ ಮೀಟ್ ಅಂಡ್ ಇಟಲಿ? ಅವೆರಡು ಇಷ್ಟ ಆಯ್ತು. ಇಷ್ಟ ಆಯ್ತಾ? ನನಗೂ ಇಷ್ಟ ಆಯ್ತು ಗೈಸ್. ಗೌತಮ್ಗೆ ಕಾಲ್ ಮಾಡಿದ್ದು ಅಲ್ಲಿಂದ ತಿನ್ಕೊಬಂದು, ಪಾಪ ಹುಷಾರಿಲ್ಲ ಅಂತ ಅವನಿಗೆ ಫೋನ್ ಮಾಡ್ದು. ಇವಾಗ ಹಾಸ್ಪಿಟ್ಲ್ ಕರ್ಕೊಯ್ತೀವಿ ಅಂದ್ರೆ ಬೇಡ, ನಮ್ಮ ಅಪ್ಪನ ಜೊತೆ ಹೋಯ್ತೀನಿ ಅಂತವನೆ. ಮನೆಗೆ ಹೋಗ್ಬಿಟ್ಟು ಇವಾಗ ನೋಡ್ಕೊಬರೋಣ ಏನಾಗೈತೆ, ಗೌತಮ್ಗೆ ಹುಷಾರಾಗವನ ಅಂತ ಬಂದು. ಗೈಸ್ ಗೌತಮ್ಗೆ ಏನಾಗೈತೆ ಅಂತ ನೋಡಕ್ಕೆ ನಾವೇ ಖುದ್ದಾಗಿ ಇವಾಗ ಗೌತಮ್ ಮನೆ ಹತ್ರ ಬಂದಿದ್ದೀವಿ. ಕಾರ್ ಇಲ್ಲೇ ಇದೆ, ಬೈಕ್ ಇಲ್ಲೇ ಇದೆ. ಯಾಕಂದ್ರೆ ಅವನು ನಮ್ಗೆ ನಿಜಾನೇ ಹೇಳಿದಾನೆ, ಮನೇಲೇ ಇದ್ದಾನೆ. ಇವಾಗ ಜ್ವರ ಆಯ್ತಾ ಅಂತ ಟೆಸ್ಟ್ ಮಾಡ್ತೀವಿ. ಗೈಸ್ ಗೌತಮ್ಗೆ ನಿಜವಾಗ್ಲೂ ಹುಷಾರಿಲ್ಲ. ಆದ್ರೆ ಒಂದೇ ಒಂದು ಅನುಮಾನ ಏನಂದ್ರೆ, ಟೇಬಲ್ ಅಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಇಟ್ಟಿದ್ದಾನೆ. ಹುಷಾರಿಲ್ದಿರೋ ಒಂದು ಚಿಲ್ಲಿ ಚಿಕನ್ ತಿಂತಾನ ಅಂತ. ಕೆಂಬತ್ತು ಬಿಸಿ ಡೋಸು. ಚಳಿ ಜ್ವರನ ಏನು? ಚಳಿ ಜ್ವರ ಆದ್ರೆ ರಗ್ಗೊಚ್ಕೋ, ಬಿಸಿ ಜ್ವರ ಆದ್ರೆ ಎತ್ಕೊಳೋ, ಬಿಸಿದಾದ್ರೆ ಬೇಡ ಎತ್ಕೊಳೋ, ಮಗು ಎತ್ಕೊಳೋ. ಅವನೇನ್ ಮಗುನ ಎತ್ಕೊಳಕ್ಕೆ ಆನೆ ಇದ್ದಂಗ ಅವನೇ. ಆನೆನ್ ಯಾವ ತರ ಎತ್ತುಕೋತ ನಾವು? ನೀನೇನೋ ಕಾಮಿಡಿ ಮಾಡ್ತೀಯ. ಇಬ್ರು ಇದು ಆ ಕಡೆ ಹಾಸ್ಪಿಟ್ಲ್ ಹೋಗೋಣ ಬಾರೋ. ಗೈಸ್ ಕೋಬ್ರಾ ನಿನ್ನೆ ಹಾಕಿರೋ ಸಮೋಸ ವಿಡಿಯೋ ನೋಡ್ತಾ ತೋರ್ಸು ಕೋಬ್ರಾ. ಕಮೆಂಟ್ ಹೋದ ಯಾವ್ದಾರು ಒಂದೆರಡು ಹೌದು. ನಿಮ್ಮ ವಿಡಿಯೋಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮೈ ಫೇವ್ರೆಟ್ ಸಮೋಸ, ವಿ ಆಲ್ವೇಸ್. KL ರಾಹುಲ್ ಫ್ಯಾನ್. ಕೋಬ್ರಾ. ಗೌತಮ್ ಏನಿದು? ಗೌತಮ್ ಯಗನ. ಮೇಘನ ಅಂತ ಹಾಕೋಕೆ ಯಗನ ಅಂತ ಹಾಕ್ಬಿಟ್ಟವ್ರೆ ಯಾರೋ ಪಾಪ. ಮೇಕ್ ಚಾಲೆಂಜ್ ವಿಡಿಯೋಸ್ ಬ್ರೋ. ಕೋಬ್ರಾ ಇಸ್ ಕಿಂಗ್. ಗೌತಮ್ನ ಡಯಟ್ ಕತೆ ಏನಾಯ್ತು? ಕಮೆಂಟ್ಸ್ಗಳನ್ನ ಓದ್ಕೊಂಡು ಕೋಬ್ರಾ ನೆನ್ನೆ ವಿಡಿಯೋನ ನೋಡ್ತಾ ಇದ್ದಾನೆ. ನೋಡು ಕೋಬ್ರಾ. ಗೈಸ್ ನಾವು ಮೇನ್ ಚಾನಲ್ಗೆ ಒಂದು ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ತಿದೀವಿ ನೈಟು. ಅದಕ್ಕೆ ಸ್ವಲ್ಪ ಚಿಕನ್ ಬೇಕಿತ್ತು, ಗ್ರಿಲ್ ಚಿಕನ್ ತಗೊಳಕ್ ಬಂದಿದೀವಿ. ಗ್ರಿಲ್ ಚಿಕನ್ ತಗೋಣ ಬನ್ನಿ ಗೈಸ್. ನಾವು ಒಂದು ಫುಲ್ ಗ್ರಿಲ್ ಚಿಕನ್ ಮತ್ತೆ ಒಂದು ಬಿರಿಯಾನಿ ತಗೊಂಡ್ವಿ. 610 ರೂಪಾಯಿ ಆಯ್ತು. ಇನ್ನು ನಾವು ರಾ ಚಿಕನ್ನು, ಕಬಾಬ್ ಪೌಡರ್ ಎಲ್ಲ ತಗೋಬೇಕು, ಕಬಾಬ್ ಮಾಡ್ಬೇಕು ನಾವು. ಅದಕ್ಕೆ ಇಲ್ಲಿಂದ ತಗೋಗೋಣ ಗೈಸ್. ನಾನು ಕೋಬ್ರಾ ಇವಾಗ ಕೋಳಿ ಅಂಗಡಿಗೆ ಬಂದಿದ್ದೀವಿ.
ರೆಡಿ ಚಿಕನ್ ಹೇಳಿದ್ದೀವಿ, ಅರ್ಧ kg ರೆಡಿ ಆಗ್ತೈತೆ. ಮೊಟ್ಟೆ ಕಬಾಬ್ ಪೌಡರ್ ಎಲ್ಲ ತಗೊಂಡಿದ್ದೀವಿ. ಹಳೆ ಸಾಂಗ್ ಬರ್ತೈತೆ ಕೋಬ್ರಾ ಸಾಂಗ್ ಹೇಗಿದೆ? ಸಾಂಗ್ ಕೇಳ್ಕೊಂಡು ಕೂತಿದ್ವಿ. ಚಿಕನ್ ರೆಡಿ ಆಗ್ತೈತೆ. ಗೈಸ್ ಇಲ್ಲಿ ನೋಡಿ ಯಾರಿದ್ದಾರೆ, ನಮ್ಮ ಮುಂಬೈನ ಹರ್ಷಿತ್ ನೋಡಿ ಚಂಪಣ್ಣ ಬಂದಿದ್ದಾನೆ. ಮುಂಬೈಗೆ ಹೋದಾಗ ಇವನ್ ಮನೇಲಿ ಇರ್ತಿದ್ನಲ್ಲ, ಮುಂಬೈ ಸ್ಟೈಲ್ ಮಾಡವನೆ ಚಂಪಣ್ಣ. ಮುಂಬೈಯಿಂದ ಬಂದ್ಬಿಟ್ಟು ನಮ್ಮ ಇದು ಏನು ವೆದರ್ ಹಿಂಗೈತೆ ಅಂತೆ. ವೆದರ್ ಹಿಂಗೈತೆ ಅನ್ಲಿಲ್ಲ, ಚೆನ್ನಾಗೈತೆ ಅಂದಿತ್ತು. ಅಲ್ಲ ಅದಾಗೆ ಸಾಯ್ತಿರ್ತೀಯ, ಇನ್ನು ಮಳೆ ಬರೋ ತರ ಎಷ್ಟು ತಣ್ಣಗೈತೆ. ಏನ್ ಅನ್ಸ್ತಾಯ್ತಪ್ಪ ಮುಂಬೈಯಿಂದ ಬಂದಿದ್ಯಾ? ಮುಂಬೈಯಲ್ಲಿ ಅಲ್ಲ ಮುಂಬೈಯಿಂದ ಬಂದಿದ್ಯಾ? ನಮ್ಮೂರು ಗೈಸ್ ನಾವಿವತ್ತು ಒಂದು ಗೋಸ್ಟ್ ಹಂಟಿಂಗ್ ವಿಡಿಯೋನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ವಾರದ ಮೇನ್ ಚಾನಲ್ ವಿಡಿಯೋ ಭಾನುವಾರ 11:11ಕ್ಕೆ ಬರುತ್ತೆ. ಇವಾಗ ಪ್ರತಿ ಭಾನುವಾರ 11:11ಕ್ಕೆ ಹಾಕ್ತಿದ್ದೀನಿ ಮೇನ್ ಚಾನಲ್ ವಿಡಿಯೋನ. ಮಿಸ್ ಮಾಡಿದೆ ನೋಡಿ, ನಾಳೆ ಭಾನುವಾರ ವಿಡಿಯೋ ಬಂದಿರುತ್ತೆ ಇಷ್ಟೊತ್ತಿಗೆ. ನಾನು ಗೌತಮ್ ಕೋಬ್ರಾ ಮೋಹನ್ಜಿ ಬರ್ತಿದ್ದಾನೆ, ವೆಯ್ಟ್ ಮಾಡ್ತಾಯಿದ್ದೀನಿ, ಓಡ್ತೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗೋವರೆಗೂ ನಮ್ಮನ್ನೆಲ್ಲರನ್ನು ಮಿಸ್ ಮಾಡ್ಕೋತೀರಿ. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.